ಗುಡೇಕೋಟೆ ಕರಿಬಸಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಂಗಿ ಹೂವಿನಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ದಿನಾಂಕ 5-4-2025 ಬೆಳಗ್ಗೆ 8:30ಕ್ಕೆ ಹಸಿರು ಕ್ರಾಂತಿಯ ಹರಿಕಾರ ದಲಿತರ ಆಶಾಕಿರಣ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯೊಂದಿಗೆ 2011-12ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಲ್.ಟಿ. ನಾಯಕ್ ಹಿರಿಯ ಮುಖ್ಯ ಶಿಕ್ಷಕರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ. ಕೊಟ್ರಗೌಡ ನಿವೃತ್ತ ಮುಖ್ಯ ಗುರುಗಳು, ಶ್ರೀಮತಿ ವಿಜಯ್ ಎಚ್.ಎಂ. ಮುಖ್ಯ ಗುರುಮಾತೆ, ಶ್ರೀಮತಿ ಜಿ. ಗಂಗಮ್ಮ ಮುಖ್ಯ ಗುರುಮಾತೆ, ಶ್ರೀಮತಿ ಜಿ. ವೇದಾವತಿ ಹಿರಿಯ ಸಹಶಿಕ್ಷಕಿ, ಶ್ರೀ ಎನ್.ಎಂ. ಚೆನ್ನಯ್ಯ ಹಿರಿಯ ಶಿಕ್ಷಕರು, ಶ್ರೀ ವೈ. ಜಯಪ್ಪ ಹಿರಿಯ ಸಹಶಿಕ್ಷಕರು ಹಾಗೂ ಶ್ರೀ ವೀರಭದ್ರಯ್ಯ ಟಿ.ಎಂ. ದೈಹಿಕ ಶಿಕ್ಷಣ ಶಿಕ್ಷಕರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಪ್ರಾರ್ಥನೆ ಗೀತೆಯನ್ನು ಶ್ರೀ ಎಸ್. ಷಣ್ಮುಖ ಸಹಶಿಕ್ಷಕರು ನಡೆಸಿಕೊಟ್ಟರು. ಕಾರ್ಯಕ್ರಮದ ನಿರೂಪಣೆ ಶ್ರೀ ವೀರಭದ್ರಯ್ಯ ಟಿ.ಎಂ. ಹಾಗೂ ಶ್ರೀ ಎಲ್.ಟಿ. ನಾಯಕ್ ಸರ್ ನಿರ್ವಹಿಸಿದರು. ವೇದಿಕೆಯ ಮೇಲೆ ಇರುವ ಅಧ್ಯಕ್ಷರನ್ನು, ಮುಖ್ಯ ಅತಿಥಿಗಳನ್ನು ಶ್ರೀ ಪಿ. ಪ್ರಭುಗೌಡ ಸರ್ ಸ್ವಾಗತಿಸಿದರು. 2011-12ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ನಾವು ಓದಿದ ಪ್ರಾಥಮಿಕ ಶಾಲೆಗೆ ಪ್ರಿಂಟರ್ ದೇಣಿಗೆ ನೀಡಿದ್ದು ಸಂತೋಷಕರ ವಿಚಾರ. ಇಂದಿನ ಯುವ ಪೀಳಿಗೆಯಲ್ಲಿ ಸಾಮಾಜಿಕ ಜವಾಬ್ದಾರಿ ಇದೆ ಎನ್ನುವುದಕ್ಕೆ ಇಂದಿನ ಕಾರ್ಯಕ್ರಮವೇ ಸಾಕ್ಷಿಯಾಯಿತು. ಹಳೆಯ ವಿದ್ಯಾರ್ಥಿ ವೃಂದದ ಈ ಕಾರ್ಯ ಮೆಚ್ಚುವಂತಹದ್ದು ಎಂದು ಪ್ರಾಸ್ತಾವಿಕ ನುಡಿಯಲ್ಲಿ ಶಾಲಾ ಮುಖ್ಯ ಗುರುಗಳು ಅಭಿನಂದನೆಯನ್ನ ಸಲ್ಲಿಸಿದರು. ಇದಾದ ಮೇಲೆ ಕಾರ್ಯಕ್ರಮವನ್ನು ಕುರಿತಂತೆ ಶ್ರೀ ವೀರಭದ್ರಯ್ಯ ಟಿ.ಎಂ. ಸಾಹಿತಿಗಳು ಹಾಗೂ ಶಿಕ್ಷಕರು, ಶಿಕ್ಷಣ ಅತ್ಯಂತ ಸರ್ವಶ್ರೇಷ್ಠ ಶಕ್ತಿ. ನಿರಂತರ ಕಲಿಕೆಯ ಪರಿಣಾಮದಿಂದ ಮನುಷ್ಯ ಪರಿಪೂರ್ಣನಾಗುತ್ತಾನೆ. ಈ ಕಾರ್ಯಕ್ರಮ ಅವಿಸ್ಮರಣೀಯ ಎಂದು ಹಳೆಯ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ನಂತರ ವೇದಿಕೆಯ ಮೇಲೆ ಇದ್ದ ಎಲ್ಲ ಮುಖ್ಯ ಅತಿಥಿಗಳು ಧನಾತ್ಮಕ ಅಂಶಗಳನ್ನು ತಮ್ಮ ಭಾಷಣದಲ್ಲಿ ಮುಕ್ತವಾಗಿ ತಿಳಿಸಿದರು. ಹಳೆಯ ವಿದ್ಯಾರ್ಥಿಗಳಾದ ಶ್ರೀಮತಿ ಬಿ. ಭಾರತಿ, ವೈ. ಕಾವೇರಿ, ಸಿ.ಜೆ. ರೋಹಿಣಿ, ಗುರು ಬಸವರಾಜ್ ಜಿ ಮತ್ತು ನಾಗರಾಜ್ ಕೆ ಶಿಕ್ಷಕರ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ಮಂಡಿಸುತ್ತಾ ಶಾಲೆಗೆ ಪ್ರಿಂಟರ್ ದೇಣಿಗೆಯನ್ನು ನೀಡಿದರು. ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗ ಸಂತೋಷದಿಂದ ಸ್ವೀಕರಿಸಿದರು. ಅಂದ ಚಂದದ ನಮ್ಮೂರ ಶಾಲೆ ತಾಲೂಕಾ, ಜಿಲ್ಲೆ, ರಾಜ್ಯ ಮಟ್ಟದಲ್ಲೂ ಹೆಸರು ಗಳಿಸುವಂತಹ ಸಾಧನೆ ಮಾಡುವಂತಾಗಬೇಕು ಎಂದು ಹಳೆಯ ವಿದ್ಯಾರ್ಥಿಗಳು ಶುಭ ಕೋರಿದರು. ನಂತರ ಅಡುಗೆ ಸಿಬ್ಬಂದಿಯವರಿಗೆ ಗೌರವಪೂರ್ವಕ ಸನ್ಮಾನ. ಇದಾದ ಮೇಲೆ ದಾವಣಗೆರೆ ಕನ್ನಡಿಗ ಪತ್ರಿಕೆ ಮತ್ತು BSP ಯೂಟ್ಯೂಬ್ ಚಾನಲ್ ಕನ್ನಡ ವರದಿಗಾರ ಶ್ರೀ ಮಂಜುನಾಥ್ ಕೆ ಉತ್ತಂಗಿ ಇವರಿಗೂ ಕೂಡ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿದರು. ನಂತರ ಶಾಲೆಯ ಮುಖ್ಯ ಗುರುಗಳಿಗೆ ಹಾಗೂ ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೂ ಸನ್ಮಾನಿಸಲಾಯಿತು. ಶ್ರೀ ಎಲ್.ವಿ. ಶಂಕರ್ ನಾಯಕ್ ಅವರು ವಂದಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ವಿಶೇಷ ಕಾರ್ಯಕ್ರಮ 2011-12 ಸಾಲಿನ ಹಳೆಯ ವಿದ್ಯಾರ್ಥಿಗಳವರು ನಮ್ಮ ಶಾಲೆಗೆ ಪ್ರಿಂಟರ್ ಕೊಡ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ಬಿ. ಕೊಟ್ರಗೌಡ ನಿವೃತ್ತ ಮುಖ್ಯ ಗುರುಗಳು ಅವರಿಗೆ ವೇದಿಕೆಗೆ ಚಪ್ಪಾಳೆಯೊಂದಿಗೆ ಸ್ವಾಗತ. ವೇದಿಕೆಗೆ ಸ್ವಾಗತ. ಹಾಗೆ ಶ್ರೀಮತಿ ಎಚ್.ಎಂ. ವಿಜಯ ಮುಖ್ಯ ಶಿಕ್ಷಕರು, GHPS ಸೋಗಿ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಗಂಗಮ್ಮ ಗುಡ್ಡನೂರ್ ಮುಖ್ಯ ಶಿಕ್ಷಕಿ, GHPS ಕೋಟೆ ಇಟಗಿ. ಶ್ರೀಮತಿ ವೇದಾವತಿ ಜಿ ಸಹಶಿಕ್ಷಕರು, GHPS ನಂದಿಹಳ್ಳಿ. ಶ್ರೀ ಎನ್.ಎಂ. ಚೆನ್ನಯ್ಯ ಹಿರಿಯ ಸಹಶಿಕ್ಷಕರು, GMHPS ಉತ್ತಂಗಿ. ಶ್ರೀ ವೀರಭದ್ರಯ್ಯ ಟಿ.ಎಂ. ದೈಹಿಕ ಶಿಕ್ಷಣ ಶಿಕ್ಷಕರು, GMHPS ಉತ್ತಂಗಿ. ಶ್ರೀ ವೈ. ಜಯಪ್ಪ ಇನ್ನೊಬ್ಬ ಹಿರಿಯ ಸಹಶಿಕ್ಷಕರು, ಉತ್ತಂಗಿ. ಹಾಗೆ ಶ್ರೀ ಎಲ್.ಟಿ. ನಾಯಕ್ ಹಿರಿಯ ಮುಖ್ಯ ಗುರುಗಳು, ಸಾಮೂಹಿಕ ಶಾಲೆ ಉತ್ತಂಗಿ ಅವರಿಗೆ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ವೇದಿಕೆ ಮೇಲೆ ನೀವು ಆಸೀನರಾಗಬೇಕು. ಇನ್ನೊಂದು ಚೇರ್ ಬೇಕು.
गुरुपूजिताय गुरुदैवताय गुरुकुलस्थायने गुरुविक्रमाय गुह्यप्रवराय गुरवे गुणगुरवे गुरुद्वैतगलक्ष्यते गुरुधर्मसदाराध्याय गुरुपुत्र परित्रात्रे गुरुपाखण्डखण्डकाय गीतसाराय गीततत्त्वाय गीतस्तोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲನೇದಾಗಿ ಈ ಊರಿನ ಶ್ರೀ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಹಾಗೂ ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು 2011-12ನೇ ಸಾಲಿನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ನಿಮಿತ್ತ ಈ ಒಂದು ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ಸದಾ ಕ್ರಿಯಾಶೀಲತೆಯಿಂದ ಕೂಡಿರತಕ್ಕಂಥ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ LT ನಾಯ್ಕ್ ಸರ್ ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಹೂಗುಚ್ಛ ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಸ್ವಾಗತಿಸುತ್ತಾ ಆಹ್ವಾನಿಸಿದ್ವಿ. ಆದ್ರೆ ಅವ್ರು ಬರಬೇಕಿತ್ತು, ಅನಿವಾರ್ಯವಾಗಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ ಕೊಟ್ರುಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೂಗುಚ್ಛ ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಸೋಗಿ ಶಾಲೆಯ ಹಿರಿಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ವಿಜಯ HM ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಹಾಗೆಯೇ ಇಟಗಿ ಕೋಟೆ ಶಾಲೆಯ ಶ್ರೀಮತಿ ಗಂಗಮ್ಮ ಇವರು ನಮ್ಮ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಂದಿಹಳ್ಳಿ ಶಾಲೆಯ ಶ್ರೀಮತಿ ವೇದಾವತಿ ಟೀಚರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ NM ಚೆನ್ನಯ್ಯ ಸರ್ ಅವರು ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಈಗ ವೇದಿಕೆಯ ಮೇಲಿರುವ ಈ ಕಾರ್ಯಕ್ರಮದ ಉದ್ದೇಶ 2011-12ನೇ ಸಾಲಿನ ಹಳೆಯ ವಿದ್ಯಾರ್ಥಿ ವೃಂದದ ಸ್ನೇಹ ಸಮ್ಮೇಳನದ ಜೊತೆಗೆ ಈ ಒಂದು ನಮ್ಮ ಶಾಲೆ, ನಾನು ಓದಿದ ಪ್ರಾಥಮಿಕ ಶಾಲೆಗೆ ನನ್ನದೇ ಆದ ಕೊಡುಗೆಯನ್ನು ನೀಡಿ ನಮ್ಮೂರ ಶಾಲೆ ಇನ್ನೂ ಉತ್ತುಂಗಕ್ಕೆ ಏರ್ಲಿ ಎನ್ನುವ ಸದುದ್ದೇಶದೊಂದಿಗೆ ನಮ್ಮ ಹಳೆಯ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಅವಿಸ್ಮರಣೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬಾ ಸಂತೋಷದಾಯಕ ವಿಚಾರ. ಹಾಗಾಗಿ ಈ ಕಾರ್ಯಕ್ರಮದ ಮುಂದಿನ ಘಟ್ಟ ವೇದಿಕೆಯ ಮೇಲಿರುವ ಅಧ್ಯಕ್ಷರನ್ನ, ಮುಖ್ಯ ಅತಿಥಿಗಳನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ಹೇಳಿ ಶ್ರೀ ಟಿ ಪ್ರಭುಗೌಡ್ ಸಹ ಶಿಕ್ಷಕರು ಇವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಗುಲಾಬಿ ಪುಷ್ಪ ನೀಡಿ ವೇದಿಕೆಯ ಮೇಲಿರುವ ನಮ್ಮ
ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ವೈ ಜಯಪ್ಪ ಸರ್ ಅವರು ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇನ್ನೊಬ್ಬ ಸಹೋದ್ಯೋಗಿ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ TM ವೀರಭದ್ರಯ್ಯ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಗುರುಮಾತೆಯರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾಗಿರ್ತಕ್ಕಂಥ 2011-12ನೇ ಸಾಲಿನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ರುಚಿಯಾಗಿರ್ತಕ್ಕಂಥ ಸವಿ ಭೋಜನವನ್ನು ಬಡಿಸ್ತಕ್ಕಂಥ ಎಲ್ಲ ನಮ್ಮ ಅಡಿಗೆ ಸಿಬ್ಬಂದಿ ತಾಯಂದಿರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೂಗುಚ್ಛ ನೀಡುವುದರ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಊರಿನ ಗುರು ಹಿರಿಯರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್. ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಅಡಿಯಲ್ಲಿ ವೇದಿಕೆಯ ಮೇಲಿರುವ ಅಧ್ಯಕ್ಷರನ್ನ ಅತಿಥಿಗಳನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿದ ಶ್ರೀ ಪಿ ರಘುವನ್ ಸರ್ ಅವರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ ಈಗ ನೇರವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ಶ್ರೀ LT ನಾಯಕ್ ಸರ್ ಹೇಳೋದ್ರ ಜೊತೆಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅವರು ಮುಂದುವರಿಸ್ತಾರೆ. ಈಗ ಪ್ರಾಸ್ತಾವಿಕ ನುಡಿ ಶ್ರೀ LT ನಾಯಕ್ ಸರ್, ಮುಖ್ಯ ಗುರುಗಳು, ಸಾಮಾಯಿ ಪ್ರಾಶಾಲೆ ಉತ್ತಂಗಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಒಳ್ಳೆ ಸುಸಂದರ್ಭದಲ್ಲಿ ಶಾಲೆಗೆ ಆಗಮಿಸಿರ್ತಕ್ಕಂಥ ಹಿರಿಯರಾದ ಶ್ರೀ ಪುಟಗೌಡ ಸರ್ ಅವರೇ, ಹಾಗೆ JMHPS ಸೂಗಿ ಶಾಲೆಯ ಹಿರಿಯ ಮುಖ್ಯ ಶಿಕ್ಷಕ ಆಗಿರ್ತಕ್ಕಂಥ ಸಹೋದರಿ ವಿಜಯಮ್ಮ ಟೀಚರ್ ಅವರೇ, ಅದೇ ರೀತಿ ಕೋಟೆ ಶಾಲೆ ಇಟಿಗಿ ಅಲ್ಲಿಯ ಹಿರಿಯ ಶಿಕ್ಷಕಿಯಾಗಿರ್ತಕ್ಕಂಥ ಸಹೋದರಿ ಗಂಗಮ್ಮನವರೇ, ಹಾಗೆ ನಂದಳ್ಳಿಯ ಪ್ರಭಾರಿ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ನಮ್ಮ ಸಹೋದರಿ ವೇದಮ್ಮ ಟೀಚರ್ ಅವರೇ, ನಮ್ಮ ಶಾಲೆಯ ಯಾವತ್ತೂ ಯೋಗಕ್ಷೇಮವನ್ನು ಬಯಸೋದ್ರ ಜೊತೆಗೆ ಶೈಕ್ಷಣಿಕ ಅಭ್ಯಾಸ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಬಯಸೋದ್ರ ಜೊತೆಗೆ ನಮ್ಮೂರು ನಮ್ಮ ಶಾಲೆ ಅಂತಕ್ಕಂಥ ಹೆಮ್ಮೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಚೆನ್ನಯ್ಯ ಸರ್ ಅವರೇ, ಮನೆಗೆ ಹೋಗ್ಲಿಕ್ಕೆ ಸಮಯವನ್ನು ಕಾಯಕತ್ತಾರ ನಮ್ಮ ಜಯಪ್ಪ ಅವ್ರು ಹೋಗಾಕತ್ತಾರ. ನಾನು ಎಳ್ಕಂಡು ಕೂರಿಸ್ಕೊಂಡ್ರು ಹೋಗೋ ಟೈಮ್ನಲ್ಲಿ ಹೋಗಿ ಅಂತ ಜಯಣ್ಣ ಅಂತೇಳಿ ಅವ್ರನ್ನ ಪ್ರೀತಿಪೂರ್ವಕವಾಗಿ ಅತಿಥಿ ಸ್ಥಾನದಲ್ಲಿ ಕೂರಿಸಿದ್ವಿ. ಯಾಕೆ ಅಂತಂದ್ರೆ ಜಯಪೇಶದಲ್ಲಿ ಒಂದು 63 ದಿವಸ ಉಳಿದಿ. ಆದ್ರಿಂದ ಒಳ್ಳೆ ಶಿಕ್ಷಕರು, ಅವ್ರನ್ನ ಸಹಿತ ಪ್ರೀತಿಪೂರ್ವಕವಾಗಿ ನೆನೆಸ್ಕೊತ ಎಲ್ಲಾ ಕಾರ್ಯಕ್ರಮಗಳ ರೂವಾರಿ ಉತ್ಸಾಹ ಮೂರ್ತಿ ಹಾಗೂ ಹರ್ಷಭರಿತ ವ್ಯಕ್ತಿ. ಒಂದು ಮಾತು ಹೇಳಿದ್ರೆ 10 ಕೆಲಸಗಳನ್ನು ಮಾಡುವಂತಹ ನನ್ನ ಆತ್ಮೀಯ ಸಹ ಶಿಕ್ಷಕ ಶ್ರೀ TM ವೀರಭದ್ರಯ್ಯ ಸರ್ ಅವರೇ, ಅವರಿಗೂ ಸಹಿತ ನೆನೆಸ್ಕೋತಾ ಇದೇ ರೀತಿ ನಮ್ಮ ಶಾಲೆಯ ಎಲ್ಲಾ ಕಂಬಗಳು ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಮುಖ್ಯ ಗುರುಗಳು ಏನು ಮುಖ್ಯವೋ, ಅವ್ರ ಹೆಸರೇ ಮುಖ್ಯ ಗುರುಗಳು, ಮುಖ್ಯವು ಶಾಲೆ ಮುಖ್ಯವು. ಹಾಗೆ ಶಿಕ್ಷಕರಿಗೆ ಪಾಠ ಮಾಡಲಿಕ್ಕೆ ಮುಖ್ಯ ಸ್ಥಾನವನ್ನು ವಹಿಸಿರ್ತಕ್ಕಂಥ ನನ್ನ ಯಾವತ್ತೂ ನೆಚ್ಚಿನ ಗೌರಮ್ಮ ಟೀಚರ್ ಅವರೇ, ಮಮತಮ್ ಟೀಚರ್ ಅವರೇ, ಮಲ್ಲಿಕಾರ್ಜುನ್ ಅವರೇ, ಬಸವರಾಜ್ ಅವರೇ, ಶಂಕರಪ್ಪ ಅವರೇ, ಶಿಲ್ಪಮ್ಮ ತಾಯಿ ಅವರೇ, ಯಾರೋ ಗೀತಮ್ಮ, ಮಂಜಮ್ಮ, ನಮ್ಮ ಪ್ರಭುಗೌಡ್ರೆ ಹಾಗೂ ಉತ್ಸಾಹಿ ಯುವಕ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಯಾವತ್ತೂ ಚಿಂತನೆ ಮಾಡ್ತಕ್ಕಂಥ ಸಹೋದರ ಷಣ್ಮುಖ ಸರ್ ಅವರೇ, ಹಾಗೂ ಈ ಊರಿನ ಯಾವತ್ತೂ ನನ್ನ ಶೇಖರನಿಗೆ ಬಿಡ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ 11-12ನೇ ವರ್ಷದಿಂದ ಇಲ್ಲಿಯವರೆಗೆ ನಮ್ಮ ಷಣ್ಮುಖ ಮೇಷ್ ಬಂದು 14 ವರ್ಷ ಆಗಿದೆ. ಎಲ್ಲಾ ವಿದ್ಯಾರ್ಥಿಗಳ ಗ್ರೂಪ್ ಅನ್ನ ಮಾಡಿ ಎಲ್ಲರ ಜೊತೆಯಲ್ಲಿ ಆತ್ಮೀಯತೆಯನ್ನ ಇಟ್ಕೊಂಡು ಒಂದೊಂದು ಮೆಸೇಜಿಗೆ ಏನೆಲ್ಲ ಬದಲಾವಣೆಯನ್ನು ಮಾಡಬಹುದು ಅಂತಕ್ಕಂಥ ಶಕ್ತಿಯನ್ನು ಹೊಂದಿ
ಅಂತ ಶಕ್ತಿಯನ್ನು ತುಂಬಿರ್ತಕ್ಕಂಥ ಈ ವಿದ್ಯಾರ್ಥಿ ವೃಂದಕ್ಕೆ, ಈ ವಿದ್ಯಾರ್ಥಿನಿಯ ವೃಂದಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈಗ ಪ್ರಾಸ್ತಾವಿಕೆ ವಿಷಯದಲ್ಲಿ ಹೇಳೋದಾದ್ರೆ, ಎಲ್ರಿಗೂ ಮತ್ತೊಮ್ಮೆ ಶುಭೋದಯದೊಂದಿಗೆ 2011-12ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಎಲ್ ಟಿ ನಾಯಕ್ ಸರ್ ಅವರಿಗೆ ವಂದಿಸುತ್ತಾ, ಹಾಗೆ ನಮ್ಮ ಶಾಲೆಯ ಇಲ್ಲಿ ಕೆಲಸ ಮಾಡಿ ಇಲ್ಲಿಂದ ಬೇರೆ ಬೇರೆ ಶಾಲೆಗೆ ಪ್ರಮೋಷನ್ ಆಗಿ ಹೋಗಿರ್ತಕ್ಕಂಥ ನಮ್ಮ ಗುರುಮಾತೆ ಆಗಿರ್ತಕ್ಕಂಥ ವಿಜಯ ಮೇಡಮ್ ಅವರೇ ಮತ್ತು 10ನೇ ತರಗತಿ ನಮ್ಮ ಕ್ಲಾಸ್ಮೇಟ್ ಗುಡ್ಲನೂರು ಗಂಗಮ್ಮ ಅವ್ರಿಗೂ ಅವರೇ, ಜೊತೆಗೆ ವೇದವತಿ ಮೇಡಮ್ ಅವರೇ, ರೋಹಿಣಮ್ಮ ಅವರೇ, 1ನೇ ಕ್ಲಾಸ್ಗೆ ಬಂದು ಕ್ಲಾಸ್ಮೇಟ್ ನಾವು, 10ನೇ ಕ್ಲಾಸ್ಗೆ ಒಂದಲ್ಲ. ಹಾಗೆ ನಮ್ಮ ಇನ್ನೊಬ್ಬ ಅನುಭವಿ ಗುರುಗಳು ಕೊಟ್ರಗೌಡ್ರೆ ಹಾಗೂ ನಮ್ಮ ಹಿರಿಯ ಸಹ ಶಿಕ್ಷಕರಾದ ಚೆನ್ನೈ ಸರ್ ಅವರೇ ಹಾಗೂ ಜಯಣ್ಣ ಅವರೇ, ಇವರು ನಮ್ಮ ಕ್ಲಾಸ್ಮೇಟ್, ಅಂದ್ರೆ ನೇರವಾಗಿ ಹೈಸ್ಕೂಲಿಗೆ ಬಂದಿರೋರು ಬೇರೆ ಬೇರೆ ದಾರಿಯಿಂದ. ಅವ್ರಿಗೂ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಹಾಗೆ ನಮ್ಮ ಶಾಲೆಯ ಎಲ್ಲ ಗುರುಗಳಿಗೂ, ಗುರುಮಾತೆಯರಿಗೂ, ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ ಮತ್ತು ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳಿಗೂ ಕೇಳ್ರಿ ಇಲ್ಲಿ ನಿಮ್ಮ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ ಕೋರಿ, ನಮ್ಮ ಸರ್ ನಮಗೀಗ ನಿರೂಪಣೆಯನ್ನ ಅವ್ರು ಮಾಡ್ತಾ ಇದ್ದೀವಿ, ನೀವು ಮಾತಾಡಿ ಅಂತ ಕೊಟ್ಟರು. ಒಳ್ಳೇದು. ಈಗ ಕಲಿಕೆಗೆ ಕೊನೆ ಇಲ್ಲ ಅಂತಾರೆ, ಹಾಗಾಗಿ ನಿರಂತರ ಕಲಿಕೆ ಇದು. 2011-12ಕ್ಕೆ ನಾನು ಜೂನ್ 8ನೇ ತಾರೀಕು ಈ ಶಾಲೆಗೆ ಬಂದೆ. ನಾನು ಸಿರುಗುಪ್ಪ ತಾಲೂಕು ತೆಕ್ಕಲಪಟ್ಟಿಯಿಂದ ವರ್ಗಾವಣೆಗೊಂಡು ಈ ಶಾಲೆಗೆ ಬಂದಾಗ ಈ ಶಾಲೆ ನೋಡಿದವಾಗೆಲ್ಲ ನಮ್ಮ ಹಳೆ ಬಿಲ್ಡಿಂಗ್ ಎಲ್ಲ ಇದ್ವು. 400 ಚಿಲ್ಡ್ರ ಸ್ಟ್ರೆಂತ್ ಇತ್ತು, 15 ಜನ ಮೇಷ್ಗಳು ಇದ್ವಿ. ಜೊತೆಗೆ ನಮ್ಮ ಶಿವಪ್ಪಜ್ಜ ಮುಖ್ಯರೊಳಗೆ ಕೆಲಸ ಮಾಡ್ತಾ ಇದ್ರು. ಅವರು ಚೆನ್ನೈ ಸರ್ ಇದ್ರು, ಗೌಡ್ರು ಇದ್ರು, ಎಲ್ಲರೂ ಇದ್ರು. ಆಗ ನಾನು ಬಂದಾಗ ನಮ್ಮೂರ ಶಾಲೆ, ನಾನು ಓದಿದ ನಮ್ಮೂರ ಶಾಲೆಗೆ ನಾನು ಬಂದದ್ದು ಒಂದು ಖುಷಿ ನನಗೆ. ಜೊತೆಗೆ ನಮ್ಮ ಹುಡುಗರು ಫಸ್ಟ್ ಬ್ಯಾಚ್ ಇವರೆಲ್ಲ. ಅವಾಗ ನಾನು ಚೆನ್ನಾಗಿ ಬಹಳ ಸ್ಟಾರ್ಟಿಂಗ್ ಬಂದಾಗ ಹೆಂಗಿದ್ನಿ ಅಂದ್ರೆ ಬೆಂಕಿ ಚೆಂಡ ಆಗಿದ್ನಿ ನಾನು, ಹೇಳ್ಬಾರ್ದು. ಆ ಹುಡುಗರಿಗೆ ಗೊತ್ತು ನೋಡೋದು. ಇವಾಗ ಸ್ವಲ್ಪ ಕೂಲ್ ಆಗಿನಿ. ಯಾಕೆ ಕೂಲ್ ಆಗಿನಿ ಅಂದ್ರೆ ಬದಲಾವಣೆ ಜಗದ ನಿಯಮ, ಹಾಗಾಗಿ ನಾವು ಬದಲಾಗಬೇಕು. ಮತ್ತು ಈಗಿನ ಮಕ್ಕಳು ಮನಸ್ಥಿತಿ ಬದಲಾಗಿದೆ. ಅವಾಗ ಹಂಗಿದ್ರು ಅವರು, ಈಗ ಅವ್ರಿಗೆ ಗೊತ್ತಾಗುತ್ತೆ. ಹೌದು, ಆಗ ಒಂದೊಂದು ಆಶೀರ್ವಾದಗಳು ಈಗ ನಮ್ಮನ್ನೆಲ್ಲ ಈ ಸ್ಥಿತಿಗೆ ತಂದು ಅಂತ ಅವ್ರು ನೆನಪು ಮಾಡ್ಕೊಳ್ತಾರೆ. ನನಗೆ ಯಾವಾಗ ಕಂಡಾಗ ಸರ್ ಬಹಳ ಚೆನ್ನಾಗಿದೆ ಅಂತ. ಗುರುವಿನ ಗುಲಾಮ ಆಗೋ ತನಕ ದೊರೆಯದನ್ನ ಮುಗುತ್ತೆ ಅಂತೇಳಿ ನಮ್ಮ ದಾಸರ ಶ್ರೇಷ್ಠರು ಹೇಳಿದ್ರು. ಹಾಗಾಗಿ ಶಿಕ್ಷಣ ಅನ್ನೋದು ಅತ್ಯಂತ ಸರ್ವಶ್ರೇಷ್ಠ, ಅದು ಒಂದು ಶಕ್ತಿ ಇದ್ದಂಗೆ. ಆ ಶಕ್ತಿಯನ್ನ ನಾವು ಪಡ್ಕೊಂಡ್ರೆ ಜಗತ್ತಿನಲ್ಲಿ ನಾವು ಅನ್ಕೊಂಡದನ್ನ ಸಾಧನೆ ಮಾಡಬಹುದು ಮತ್ತು ಜೀವನವನ್ನು. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಶಾಲೆಯ ಆತ್ಮೀಯ ಮುಖ್ಯ ಗುರುಗಳಿಗೆ ಹಾಗೂ ನನ್ನ ಸಹೋದ್ಯೋಗಿ ವೃಂದವೇ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನನಗಿವತ್ತು ಆಗ್ತಿರೋ ಸಂತೋಷವನ್ನು ಹಂಚ್ಕೊಳಕ ನನಗೆ ಪದಗಳೇ ಸಾಲ್ತಾ ಇಲ್ಲ. ಯಾಕಂದರೆ ನಿಮ್ಮನ್ನು 1ನೇ ಕ್ಲಾಸ್ನಿಂದ ನಾನು ಅಡ್ಮಿಷನ್ ಮಾಡ್ಕೊಂಡು ಅಲ್ಲಿಂದ 4ರವರೆಗೆ ನಾನು ಸತತವಾಗಿ ನಿಮ್ಮನ್ನು ಮುಂದಕ್ಕೆ ತಂದಿರೋದು. ಅದು ನನಗೆ ಭಾಳ ಖುಷಿ ವಿಷಯ. ಒಂದಿನ ರೋಹಿಣಿ ಬ್ಯಾಂಕ್ನ ಕಂಡ್ಲು ಮೇಡಮ್ ಅಂತ ಅಂದ ತಕ್ಷಣ ನನಗೆ ಏನೇ ರೋಹಿಣಿ ಇಲ್ಲಿದೆಯಾ ನೀನು ಅಂದೆ. ಹ್ಞೂ ಮೇಡಮ್ ಇಲ್ಲಿದ್ದೀನಿ ಅಂತ ಭಾಳ ಖುಷಿ ಆಯಿತು. ಜೊತೆಗೆ ಅದು ಒಂದು ಸುಂದರವಾದ ಬ್ಯಾಚ್ ನನಗೆ ಸಿಕ್ಕಂಥದ್ದು. ನಾನು 2005ರಲ್ಲಿ ಇಲ್ಲಿ ಬಂದೆ. 2006 ನಿಮ್ಮದು ಫಸ್ಟ್ನೇ ಬ್ಯಾಚ್ ನನಗೆ ಸಿಕ್ಕಿದ್ದು. ನಾನೇ ಅಡ್ಮಿಷನ್ ಮಾಡ್ಕೊಂಡೆ. ನಾನೇ ಇಲ್ಲ ಸರ್ ನಾನು 1ನೇ ಕ್ಲಾಸ್ ನಾನೇ ತಗೊಂತೀನಿ ಅಂತಂದೆ. ಆಯ್ತಮ್ಮ ತಗ ಅಂತಂದ್ರು. 1 ತಿಂಗಳ ಕಾಲ ಭಾಳ ಸ್ಟ್ರೆಂತು ನಿಮ್ಮದು. 93 ಹುಡುಗಿಯರನ್ನು ಇದ್ರಿ. ಅವಾಗ ಹುಡುಗಿಯರು ಸೇರಿ ಒಟ್ಟು 93 ಜನ. ನನಗೆ 1 ವಾರ ಅನ್ನೋದಕ್ಕೆ ಸಾಕಾಗ್ಬಿಡ್ತು. ಅವಾಗ ಅಡ್ಮಿಷನ್ ಸರ್ ನಾನು ಹೋಗ್ಬಿಡ್ತೀನಿ ಸರ್, ನಾನು ಅಲ್ಲೇ ಯಾಕಮ್ಮ ಅಂದ್ರೆ ಸರ್ 93 ಹುಡುಗರು ಕುಂದಿಸ್ಕೊಂಡು ನಾನು ಹೋಗ್ಬೇಕೆ ಸತ್ತ ಹೋಗ್ತೀನಿ ಸರ್, ನಾನು ಅಲ್ಲೇ ಅಂದೆ. ಅವಾಗ ಏನು ಮಾಡಿದ್ರು ಅಂದ್ರೆ ನನಗೆ ಕ್ಲಾಸ್ ಡಿವೈಡ್ ಮಾಡಿಕೊಟ್ರು. ಅವಾಗ ನನ್ನ ಕ್ಲಾಸಿಗೆ ಅಷ್ಟು ಹುಡುಗರು ಬಂದರು. ನೆಕ್ಸ್ಟ್ ಇನ್ನೊಂದು ಕ್ಲಾಸಿಗೆ ನೀವೆಲ್ಲರೂ ನನ್ನ ಪ್ರೀತಿನ ವಿದ್ಯಾರ್ಥಿಗಳೇ. ಇವತ್ತು ನನ್ನ ಸರ್ವಿಸ್ನಲ್ಲಿ ಈ ಗುರು ನಮನ ಕಾರ್ಯಕ್ರಮ 2ನೇದು. ಒಂದು ಹಗರ್ನೂರಾಗ ಮಾಡಿದ್ರು ಫಸ್ಟ್ನೇದು. ಅದನ್ನು ಶುರು ಹಚ್ಕೋಬೇಕು. ನನಗೆ ಹಂಗಾರ ತೃಪ್ತಿ. ಅವ್ರನ್ನ ಅಲ್ಲಿಂದನೇ ಒಯ್ಬೇಕು ಅನ್ನೋದು ನನ್ನ ಮನಸ್ಸು. ನಾನು ಇಲ್ಲಿಂದ ಪ್ರಮೋಷನ್ ಆಗಿ ಹುಗ್ಳೂರಿಗೆ ಹೋದ್ರು ನಾನು ಅಲ್ಲಿ ನಲಿಕಲಿ 1ನೇ ಕ್ಲಾಸಿಗೆ ತಗೊಂಡು ಹೋಗಿ ಅಲ್ಲಿ ಆಗಿರೋ ಮೇಷ್ಗಳಿಗೆ ಆಶ್ಚರ್ಯ. ಟೀಚರ್ ಯಾಕೆ ಎಷ್ಟು ಬಂದು 1ನೇ ಕ್ಲಾಸಿಗೆ ಹೋಗಿ, ಇಲ್ಲ ಸರ್ ನಾನು ನಲಿಕಲಿ ಅಂದ್ರೆ ಭಾಳ ಇಷ್ಟ, ನಾನು ಹೋಗ್ತೀನಿ ಅಂತಂದು 2 ವರ್ಷಗಳ ಕಾಲ ನಾನು ಅಲ್ಲಿ 1, 2 ಮತ್ತು ನಲಿಕಲಿ ಕ್ಲಾಸ್ಗಳನ್ನು ನಿರ್ವಹಿಸಿ ನಂತರ ನನ್ನ
ಕಾರ್ಯವೃತ್ತಿಗೆ ನಾನು ಮುಂದುವರಿದೆ. ಹಂಗೆ ನೀವು ಎಲ್ಲೇ ಆಗಲಿ ನಮ್ಮ ಬ್ಯಾಚ್ನಲ್ಲಿ ಇರ್ತಕ್ಕಂಥ ಇನ್ನೊಂದು ನನಗೆ ದುರಂತ ಸಂಗತಿ ಅಂದ್ರೆ ನೀವು ಯಾರು ಒಂದು ಸ್ವಲ್ಪ ಡಾಕ್ಟ್ರ್ ಆಗಿ ಮನಸ್ಸು ಮಾಡಲಿಲ್ಲ. ನನಗೆಲ್ಲ ನೋಡಿದಾಗ ಅನಿಸ್ತೈತಿ ನನ್ನ ವಿದ್ಯಾರ್ಥಿಗಳು ಒಬ್ಬರ ಡಾಕ್ಟರ್ ಆಗಲಿಲ್ಲ. ಅದೊಂದು ದೊಡ್ಡ ಕನಸಿತ್ತು ನನ್ನ ವಿದ್ಯಾರ್ಥಿಗಳು ಯಾರ ಒಬ್ಬರು ಡಾಕ್ಟರ್ ಆಗಬೇಕು. ನಾನು ಏನೋ ಒಂದು ಖುಷಿ, ಈಗ ನಾನು ನಿಮಗೆ ಯಾರು ಖುಷಿ ಪಡ್ತಾರಲ್ಲ ಗೊತ್ತಿಲ್ಲ, ಆದರೆ ನನ್ನ ವಿದ್ಯಾರ್ಥಿಗಳು ನಮ್ಮ ಮುಂದೆ ದೊಡ್ಡವರಾಗಿ ಬೆಳೆದಾಗ ನಮಗೆ ಆಗ್ತಕ್ಕಂಥ ಆನಂದ ಅಷ್ಟಿಷ್ಟಲ್ಲ. ನಾವು ನಿಮ್ಮನ್ನು ಮರಿತೀವಿ, ಯಾಕಂದ್ರೆ ನೀವು ವಯಸ್ಸಹಜವಾಗಿ ಬೆಳೆದು ಬಿಟ್ಟಿರ್ತೀರಿ, ಗೊತ್ತು ಸಿಗೋದಿಲ್ಲ. ಒಂದಷ್ಟು ದಿವಸ ಮಾತಾಡಿದಾಗ ಮೊನ್ನೆ ಇವಳು ಆಸ್ಪತ್ರೆ ಕಂಡು ಕಂಡು ಮೇಡಮ್ ಹಿಂಗ ಅವಾಗ ನಾನಂದೆ ಇಲ್ಲಮ್ಮ ಬರ್ತೀನಿ, ಖಂಡಿತವಾಗಿ ಬರ್ತೀನಿ, ತಪ್ಪಿಸೋದಿಲ್ಲ. ನೀವು ಬೆಳೆದಂತೆ ನೀವು ಯಾರು ಖುಷಿ ಪಡ್ತಾರ ಗೊತ್ತಿಲ್ಲ. ಬಾಬು ಜಗಜೀವನ್ ರಾಮ್ ಶುಭಾಶಯಗಳನ್ನು ಕೋರ್ತಾ ನಮ್ಮೆಲ್ಲರ ಚಿಂತಕರು ಶಾಲೆಯನ್ನ ಸದಾ ಒಂದಿಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಪಡಿಸುತ್ತ ಆಗಿಂದಾಕೆ ಇಂಥ ಕಾರ್ಯಕ್ರಮವನ್ನು ಹಾಕಿಕೊಂಡು ಶಾಲೆಯ ಆಂತರಿಕ ಮತ್ತು ಬಾಹ್ಯ ಕೆಲಸ ಕಾರ್ಯಗಳಲ್ಲಿ ಸದಾ ನಿರತರಾಗಿ ನಮ್ಮೆಲ್ಲರ ಸ್ಫೂರ್ತಿಯ ಚಿಹ್ನೆ ಅತ್ಯಂತ ಲವಲೋಕಿಯಿಂದಿರ್ತಕ್ಕಂಥ ಶಿಸ್ತುಬದ್ಧ ಸಿಪಾಯಿಗಳಾಗಿರ್ತಕ್ಕಂಥ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮುಖ್ಯ ಗುರುಗಳಾದ ಎಟಿನಾಕ್ಸ್ ಅವರವರೇ ಹಾಗೂ ನಮ್ಮೊಂದಿಗೆ ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ಸೊಗಸಾಗಿ ಅನನ್ಯವಾಗಿ ಅವತ್ತಿನ ದಿನಮಾನಗಳಲ್ಲಿ ಹೇಗೆ ಶಾಲೆಯನ್ನ ಅಭಿವೃದ್ಧಿ ಹಾಕಲಿಕ್ಕೆ ಪ್ರಮುಖವಾದ ಹೆಜ್ಜೆಯನ್ನು ಹಾಕಿದ್ರು ಈಗಿರ್ತಕ್ಕಂಥ ಏರ್ಪಾಡು ಅದೇ ರೀತಿಯಾಗಿ ನಮ್ಮ ಕೊಟ್ಟರುಗೌಡರು ಸಹಿತ ಅವತ್ತಿನ ದಿನಮಾನಗಳಲ್ಲಿ ಎಲ್ಲರೊಂದಿಗೆ ಅನನ್ಯವಾಗಿ ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಶಾಲಾ ಅಭಿವೃದ್ಧಿಗೆ ಕಾರಣ ಆಗಿರ್ತಕ್ಕಂಥ ಕೊಟ್ಟರುಗೌಡರು ನಿವೃತ್ತ ಮುಖ್ಯ ಗುರುಗಳು ಹಾಗೂ ಇನ್ನೊಬ್ಬ ಸಹೋದರಿ ಸದಾ ನಗುನಗುತ್ತಾ ಮಕ್ಕಳೊಂದಿಗೆ ಮತ್ತು ಸಹೋದ್ಯೋಗಿ ಮಿತ್ರರೊಂದಿಗೆ ಅತ್ಯಂತ ಜವಾರಿಯ ಸೊಗಡನ್ನು ಇಟ್ಕೊಂಡು ಮಕ್ಕಳ ಏಳಿಗೆಗೆ ಶ್ರಮಿಸಿ ಸದಾ ಮಕ್ಕಳ ಉಣ್ಣಾಡಿಯಾಗಿರ್ತಕ್ಕಂಥ ಸಹೋದರಿ ಮಾದರಿ ಶಾಲೆಯ ಸೋಗಿ ಮುಖ್ಯಗಳಾದ ಶ್ರೀಮತಿ ವಿದ್ಯಮ್ಮನವರೇ, ಹೆಚ್ಚು ದಿಟ್ಟ ಅವರು ವಿಜಯಮ್ಮ, ಗಂಗಮ್ಮ, ಗೌರಮ್ಮ ಇವ್ರ ಮೂವರ ಹೆಸರು ಅಚ್ಚುಕಟ್ಟಾಗಿ ಉಳ್ಬಿಟ್ಟಿದ್ವು ಆ ದಿನಮಾನಗಳಲ್ಲಿ. ಗೀತಮ್ಮನವರೇ, ಮಂಜಮ್ಮನವರೇ ಹಾಗೂ ನಮ್ಮೂರಿಗೆ ಸಾಹಿತ್ಯಿಕವಾಗಿ ಯಾವತ್ತೂ ಹೆಸರಿದೆ. ಪತ್ರಿಕೆಗಳು ಹಿಂದೆ ಮಾಬ್ಲೇಶ್ವರ ಕಾಟ್ರಳ್ಳಿ ಬರೆದಿದ್ರು ದಿನ ಬಿಟ್ಟು ದಿನ ಅಂತ. ಆಮೇಲೆ ಬಯಲು ಸೀಮೆ ಅಂತಂದೇಳಿ ಪಾಟೀಲ್ ಸುರೇಶ ಮಾಡಿದ್ದ. ಅವೆಲ್ಲವೂ ಮಧ್ಯದಲ್ಲಿ ಬಿಟ್ಟವರು. ಆದ್ರೆ ಹದ್ದಿನ ಕಣ್ಣು ಇರ್ತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ಲೇಖನದ ಮೂಲಕ ಸಮಾಜವನ್ನ, ಗ್ರಾಮವನ್ನ ಮತ್ತು ಯುವ ಪೀಳಿಗೆಯನ್ನ ಹೆಚ್ಚು ಹರಿತವಾದ ಲೇಖನದ ಮೂಲಕ ಪ್ರಭಾವವನ್ನು ಬೀರಿ ಸಮಾಜ ಮತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಹೊಂದಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ತಂದೆ ಆಗಿರ್ತಕ್ಕಂಥ ಛಾಪನ್ನ ಪತ್ರಿಕಾ ರಂಗದಲ್ಲಿ ಮೂಡಿರ್ತಕ್ಕಂಥ ಹೆಸರನ್ನ ಗಳಿಸಿರ್ತಕ್ಕಂಥ ನನ್ನ ಹಳೆಯ ವಿದ್ಯಾರ್ಥಿ ಮಂಜುನಾಥ್ ಹಾಗೂ 11-12ನೇ ಸಾಲಿನ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮ ಮತ್ತು ಗುರುವಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕೊಟ್ಟರುಗೌಡ ಸರ್ ಮತ್ತು ಶಾಲೆಯ ಮುಖ್ಯ ಗುರುಗಳು ಮತ್ತು ಶಾಲೆಯ ಸಿಬ್ಬಂದಿ ವರ್ಗವೇ ಮತ್ತು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಭಾಜನರಾಗಿ ಆಗಮಿಸಿರ್ತಕ್ಕಂಥ ನನ್ನ ಗೆಳತಿಯರು ಮತ್ತು ಉದ್ಯೋಗಿ ಮಿತ್ರರೇ ಮತ್ತು ನನ್ನ ಶಿಷ್ಯರೇ, ಈ ದಿವಸ ಒಂದು ಸಲ ಏನು ಅನ್ನಿಸ್ತಂದ್ರೆ ಒಂಥರ ನಮಗೆ ಊರಮ್ಮ ಹಬ್ಬ ಮಾಡಿದ್ರು ಎಷ್ಟು ಖುಷಿಯಾಗಿತ್ತು ನನಗೆ. ಹಂಗಾಗಿ ಇವತ್ತು ಭಾಳ ಖುಷಿಯಾಗೈತೆ. ಯಾಕಂದ್ರೆ ಅನೇಕ ಈ ಒಂದು ಕಾರ್ಯಕ್ರಮ ಗುರುಗಳಿಗೆ ತೃಪ್ತಿ ಕೊಟ್ಟು ಇಲ್ಲಿ ಯಾವ ಕಾರ್ಯಕ್ರಮದಲ್ಲಿ ನಮಗೆ ಸಿಗಲ್ಲ.
ಏನಂದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತಕ್ಕಂಥ ಏನು ಶ್ಲೋಕ ಇದೆಯಲ್ಲ, ಗುರುವನ್ನು ಯಾವ ಒಂದು ವಿದ್ಯಾರ್ಥಿಯಾಗಲಿ ಆ ಶಿಷ್ಯನು ಜೀವನದಲ್ಲಿ ಮರೆಯಲ್ಲ. ಆ ಗುರು ಏನೇ ಶಿಕ್ಷೆ ಕೊಟ್ಟಿರಲಿ ಅಥವಾ ಏನೇ ಮಾಡಿರಲಿ, ಆ ಗುರುವಿನ ಒಂದು ಇದು ಮಕ್ಕಳಲ್ಲಿ ಇದ್ದೇ ಇರ್ತೈತಿ. ಈ ನಾವು ಈಗ ಹೇಳ್ಬೇಕಪ್ಪ ಅಂತಂದರೆ, ನಾವು 1990 2 ವರ್ಷಗಳ ಕಾಲ ಸುದೀರ್ಘ ಸೇವೆ. ಆಗೆಲ್ಲ ತುಂಬ ಮಕ್ಕಳು, ತುಂಬ ಶಿಕ್ಷಕರು, 22 ಜನ ಶಿಕ್ಷಕರು. ಅವ್ರ ಹೆಣ್ಮಕ್ಳ ನಾವು 12 ಜನ ಇದ್ವಿ. ಆದರೆ ಎಲ್ಲೂ ಜಗಳ ಮಾಡಿದ್ದಿಲ್ಲ. ಅದೊಂದು ಸಂತೋಷದ ವಿಷಯ. ನಾವೆಲ್ಲ ಕೊಟ್ರಗೌಡ ಸರ್ ಅವರೆಲ್ಲ ಇದ್ರು, ಹಿರಿಯರು, ಬಸವರಾಜ ಸರ್ ಅವರೆಲ್ಲ, ಅವರು ಒಂಥರ ತಂದೆಗಳಿದ್ದಂಗಿದ್ರು. ನಾವು ಕಿರಿಯರು ಅಂದ್ರೂ ಕೂಡ ಅಷ್ಟೇ ಅವ್ರು ಗೌರವ ಕೊಟ್ಟಿದ್ರು. ನಾವು ಅವರೇ ಒಂದು ಕುಟುಂಬ ಇದ್ದಂಗಿದ್ವಿ ನಾವು ಈ ಶಾಲೆಗೆ. ಸರ್ ಅವರೆಲ್ಲ ಇದ್ರು. ಅವಾಗ ನಾವು ಸಣ್ಣವರು ದೊಡ್ಡವರು ಅಂತಕ್ಕಂಥ ಭಾವನೆಗಳಿರಲಿಲ್ಲ. ಭಾಳ ಒಂದು ಆತ್ಮೀಯರಾಗಿ, ಒಂದು ಕುಟುಂಬದ ಸದಸ್ಯರಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ವಿ. ಈಗಲೂ ಕೂಡ ನಾವು ಬೇರೆ ಕಡೆ ಹೋದ್ರೂ ಕೂಡ ನಮ್ಮ ಶಿಕ್ಷಕರ ಒಂದು ಸಂಬಂಧಗಳು ನಮ್ಮ ಇದು ಹೋಗಿಲ್ಲ ಇನ್ನು. ಅದು ಯಾವಾಗಲೂ ಇರ್ತದೆ, ಈಗ ಇರೋಣ ಅಂತಕ್ಕಂಥದ್ದು ಕೂಡ ನನ್ನ ಆಸೆ. ಆಮೇಲೆ ಮಕ್ಕಳ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ನಾನು 12 ವರ್ಷ ಸೇವೆ ಸಲ್ಲಿಸಿದಾಗ ಕೆಲವು ಮಕ್ಕಳನ್ನ ಇನ್ನೂ ಮರ್ಯಾದಂಗೆ ನೆನ್ಪಿಡ್ಕೊಂಡಿರ್ತೀವಿ. ಕೆಲವು ವಿಶೇಷ ಮಕ್ಕಳು ಇರ್ತಾರೆ, ಆಮೇಲೆ ಕೆಲವು ಬುದ್ಧಿವಂತ ಮಕ್ಕಳು ಇರ್ತಾರೆ. ಅಲ್ಲಿ 3-4 ರೀತಿ ಮಕ್ಕಳು ಸಿಗ್ತಾರೆ ನಮಗೆ. ಅತ್ಯಂತ ಬುದ್ಧಿವಂತರು ಇರ್ತಾರೆ, ಮಧ್ಯಮ ವರ್ಗದವ್ರು ಇರ್ತಾರೆ, ಏನು ಬರದೇ ಇರ್ತಕ್ಕಂಥವ್ರು ಇರ್ತಾರೆ. ಈಗ ಹಂಗೆಲ್ಲ ನೋಡಿದಾಗ ಈ ಕೆಲವು ಸೋಗಿ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ HM ವಿಜಯ ಟೀಚರ್ ಅವರು ಹಾಗೂ ಇಡೀ ಕೋಟೆ ಶಾಲೆಯ ಸಹಶಿಕ್ಷಕ ಆಗಿರ್ತಕ್ಕಂಥ ಮುಖ್ಯ ಗುರು ಗೊತ್ತಿಲ್ಲ ಮುಖ್ಯ ಗುರುಗಳೇ ಆಗಿರ್ತಕ್ಕಂಥ ಜಿ ಗಂಗಮ್ಮನವರೇ ಹಾಗೂ ವೇದಂ ಟೀಚರ್ ಅವರೇ, ಅದೇ ರೀತಿಯಾಗಿ ನಮ್ಮ ಪ್ರಿಯ ಚೆನ್ನೈ ಸಾರ್ ಅವರೇ, ದೇವ್ ಸಾರ್ ಅವರೇ, ಹಾಗೂ ಈ ಶಾಲೆಯ ಈ ಒಂದು ಶಿಸ್ತು ಮತ್ತು ಶಾಲಾ ವಾತಾವರಣ ಚೆನ್ನಾಗಿರಲಿಕ್ಕೆ ಕಾರಣರಾಗಿರ್ತಕ್ಕಂಥ ವೀರಭದ್ರಯ್ಯ ಸಾರ್ ಅವರೇ, ಹಾಗೂ ಎಲ್ಲ ಸಹ ಶಿಕ್ಷಕ ಮಿತ್ರ ವೃಂದವರೇ, 2011 ಮತ್ತು 2012 ಸಾಲಿನ ವಿದ್ಯಾರ್ಥಿ ಬಳಗವೇ, ನನಗೆ ಸುಮಾರು ಇಲ್ಲಿಂದ ಪ್ರಮೋಷನ್ ಬಂತು. ನಾನು ಸುಮಾರು 2005ರಲ್ಲಿ ಈ ಶಾಲೆಗೆ ಬಂದೆ. ಈ ಶಾಲೆಗೆ ಬಂದಾಗ ಸುಮಾರು ವಿದ್ಯಾರ್ಥಿಗಳು ಭಾರಿ ಇಂಟೆಲಿಜೆಂಟ್, ಸುಮ್ಮನೆ ನಾನು ಹೇಳ್ಬಾರ್ದು. ಈಗ ಯಾಕಪ್ಪ ನಾವು, ಯಾಕಂದ್ರೆ ನಾವು ಸಣ್ಣ ಶಾಲೆಯಿಂದ ಬಂದಿರ್ತಕ್ಕಂಥ ಮನಸ್ಸಿಂದ ಬಂದೆ, ಅಲ್ಲಿ ಕೂಡ ದೊಡ್ಡ ಕ್ಲಾಸ್ ತೊಗೊಂಡಿದ್ದೆ ನಾನು. ಆದರೆ ಈ ಭಯಂಕರ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಸುಮಾರು ನಮ್ಮ ಗೌರವ್ ಟೀಚರ್ ಮಗಳು ಆಗ ಮತ್ತು 9 ಹುಡುಗಿಯರಿದ್ದರು. ಅವಕ್ಕೆ ನವಗ್ರಹಗಳಂತೇಳಿ ಹೆಸರಿಟ್ಟಿದ್ವಿ ನಾವು. ಸುಮಾರು 9 ಹುಡುಗಿಯರು. ಅವರು ಪಾಠ ಮಾಡ್ತಕ್ಕಂಥ ಸಂದರ್ಭದಾಗ ಈಟಿಟ್ಗಾಗಿ ಕ್ವಶನ್ ಹಾಕಿ ನೀವು ಸಿಗ್ಬಿಟ್ಟು ಏನಪ್ಪ ಇದು ಅಂತೇಳಿ ನಾವು ಬಿಡಲಿಲ್ಲ. ಮತ್ತೆ ನಾವು ಕಲಿತಕ್ಕಂಥದ್ದು ನಮ್ಮ ಕೆಲಸ. ಆಯ್ತಮ್ಮ, ನಾವು ಸುಮಾರು ಆಗ್ಬಾರ್ದಲ್ಲ, ಇಲ್ಲ ನಾವು ನಾಳೆ ಹೇಳ್ತೀವಿ ನಮ್ಮ ವಿಚಾರವಾಗಿ ಕೂತ್ಕೊಂಡಿರ್ತ ಕೂಡಿಸ್ತೀವಿ. ನಿಜವಲ್ಲ, ಸುಳ್ಳಲ್ಲ ಈ ಮಾತು. ಹೌದು, ಆ ರೀತಿ ಇದ್ದಾಗ ನಾವು ಕಲೀಲೇಬೇಕಾಗ್ತದೆ. ಇಲ್ಲಿ ಮಕ್ಕಳಿಂದ ನಾವು ಬುದ್ಧಿವಂತರ, ಸುಳ್ಳಲ್ಲ. ಅಷ್ಟು ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಊರು ಸರ್ ಉತ್ತಂಗಿ ಅಂದರೆ ವಿದ್ಯಾರ್ಥಿಗಳು ಅಷ್ಟು ಕ್ರಿಯಾಶೀಲರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಈ ಕಾರಣಕ್ಕಾಗಿ ಶಿಕ್ಷಕರು ಕ್ರಿಯಾಶೀಲರಾಗಿ ಈ ಉತ್ತಂಗಿ ಶಾಲೆಗೆ ಎಲ್ಲ ಕ್ರಿಯಾಶೀಲರಾಗಿ ಕಾರಣ ಮಕ್ಕಳು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭಾಳಷ್ಟು ಜನರು ವಿದ್ಯಾರ್ಥಿಗಳು ಇವತ್ತಿಗೆ ಏನಾದ್ರು ಹೇಳಿದ್ರೆ ನಾಳೆ ವ್ಯಾಲ್ಯೂಯೇಷನ್ ಮಾಡಿ ತಪ್ಪು ಒಂದು ಅಂಕ ಒಂದೇನು ಅರ್ಧ ಅಂಕ ಕಮ್ಮಿ ಮಾಡಿದ್ರೆ ಎಲ್ಲಿ ಹೋಗೈತಿ ಅಂತ ಬೇಸ್ಬಿಟ್ಟು ಕೇಳ್ತಿದ್ರು. ಎಲ್ಲಿ ಹೋದ್ ಸರ್ ನಂದು ಅರ್ಧ ಮಾರ್ಕ್ಸ್ ಎಂತ ಟೀಕ್ಲಾಡ್ರಿ, ಇಲ್ಲಮ್ಮ ಇಲ್ಲ ಹಂಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡ್ತೀನಿ. ನಾನು ಕನ್ನಡ ಟೀಚರ್ ಐತಿ ಸುಮಾರು ಇಲ್ಲಿ 10 ವರ್ಷ ಇದ್ರು ಕೂಡ ಕನ್ನಡ ಯಾರಿಗೆ ಕೊಟ್ಟಿದ್ದಿಲ್ಲ, ಕನ್ನಡನೇ ಮಾಡ್ತೀನಿ. ಅಷ್ಟು ಮಕ್ಕಳು ಜಾಣರು. ಆನಂತರ ಮಕ್ಕಳಂದ್ರೆ ಅಷ್ಟು ಇಂಟ್ರೆಸ್ಟ್ ನನಗೆ. ಯಾವ್ದಾರು ಕ್ಲಾಸ್ ಬಿಟ್ಟು ಬಂದ್ಬಿಟ್ರೆ ಇಲ್ಲಿ 1ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ 3ನೇ ಕ್ಲಾಸಿಗೆ ಹೋಗಿ ಸಾರ್ ಬರೀ ಸರ್ ಅಂತಂದು ನಾನು ಸಾಧ ಇರ್ತಿದ್ದಂಗೆ ನಾನು ಹೇಳ್ಕೊಂಡು ಹೋಗಿರ್ತದೆ. ಹೇಳ್ಕೊಂಡು ಹೋಗಿ ಹಾಡು ಹೇಳಿ ಸರ್, ಕತೆ ಹೇಳಿ ಸರ್, ಆಯ್ತು. ಒಂದು ಕ್ಲಾಸ್ ತಪ್ಪಿಸಲ್ಲ, ಯಾವ ಕರೆದ್ರೆ ಆ ಕ್ಲಾಸ್ಗೆಲ್ಲ ಹೋಗ್ತಾಯಿದ್ದೆ. ಕ್ರಿಯಾಶೀಲ ಆಗಿ ನನಗೆ ತೃಪ್ತಿ ಕೊಟ್ಟಿರ್ತಕ್ಕಂಥ ಊರಂದ್ರೆ ಅದು ಉತ್ತಂಗಿ, ಅದು ನನಗೆ ಅತಿಶಯೋಕ್ತಿ ಅಲ್ಲ. ನಿಜವಾದ ಎಲ್ಲಾರ ಹೋದ್ರೆ
ನಾನು ಸುಮಾರು ಮೀನಾಪುರನಲ್ಲಿ ಮುಖ್ಯಗಳಾಗಿ 6 ವರ್ಷ ಕೆಲಸ ಮಾಡಿದೆ. ಆನಂತರ ಹಲಬುರಲ್ಲೇ 1 ವರ್ಷ ಇದ್ದಾಗ ಪ್ರಮೋಷನ್ ಬಂತು. ನನಗೆ ಅತ್ಯಂತ ನಮ್ಮ ಜೀವನ ನೆನೆಸ್ಬೇಕಂದ್ರೆ ಅದು ಉತ್ತಂಗಿ ಬಿಟ್ಟರೆ ಯಾವ ಊರ ಇಲ್ಲ ಅಂತ ಅಂತಕ್ಕಂಥ ಭಾವನೆ ನಮ್ಮದು. ಭಾಳಷ್ಟು ನಮ್ಮ ಶಾಲೆ ಹೀಗಿದೆ ಅಂತಕ್ಕಂಥ ಒಂದು ಚಿತ್ರಣವನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿ ಓಕೆ. ಸರ್ ನೋಡಿ ಸ್ಮೈಲ್ ಇರಲಿ ಎಲ್ರದು. ನಿಮಿಷ ಆಗ್ಯಾರಿ. ನಮ್ಮ ಶಾಲೆ ಹೀಗಿದೆ ಅಂತಕ್ಕಂಥ ಒಂದು ಚಿತ್ರಣವನ್ನು ಮಾಡಿದ್ದಾರೆ. ಬಹಳ ಚೆನ್ನಾಗಿ ಓಕೆ. ಸರ್ ನೋಡಿ ಸ್ಮೈಲ್ ಇರಲಿ ಎಲ್ರದು. ನಿಮಿಷ ಆಗ್ಯಾರಿ.